ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇತಿಹಾಸ ಓದಿರೋರಿಗೆ ಅಕ್ಟೋಬರ್ ಕ್ರಾಂತಿಯ ಕಥೆ ಗೊತ್ತು. 1917ರ ಅಕ್ಟೋಬರ್ ಕ್ರಾಂತಿ ರಷ್ಯಾದ ಇತಿಹಾಸವನ್ನೇ ಬದಲಿಸಿತ್ತು. ಈಗ KN ರಾಜಣ್ಣ ಅವರು ಸೆಪ್ಟೆಂಬರ್ ನಂತರದ ಕ್ರಾಂತಿ ಅಂತಿದ್ದಾರೆ. ಇದು ಸೆಪ್ಟೆಂಬರ್ನಲ್ಲೂ ಆಗಬಹುದು, ಆಗದೇನೂ ಇರಬಹುದು, ಅಥವಾ ಅಕ್ಟೋಬರ್ನಲ್ಲಿ ಆಗಬಹುದು. ಚರಿತ್ರೆಯ ಆ ಅಕ್ಟೋಬರ್ ಕ್ರಾಂತಿಯಲ್ಲಿ ಅಧಿಕಾರದಲ್ಲಿದ್ದವರು ಚೇಂಜ್ ಆದ್ರು. ಈಗ ಪೊಲಿಟಿಕಲ್ ಟೆನ್ಷನ್ ಶುರುವಾಗಿರೋದೇ ಆ ಒಂದು ಪದಕ್ಕೆ. ಅಕ್ಟೋಬರ್ ಕ್ರಾಂತಿಗೆ ಸೆಪ್ಟೆಂಬರ್ ಕ್ರಾಂತಿ ಮುನ್ನುಡಿ ಬರೆಯುತ್ತಾ ಸಿದ್ದರಾಮಯ್ಯ DK ಅವರಿಂದ ಹಿಡಿದು 138 MLAಗಳಲ್ಲಿ ಯಾರನ್ನೇ ಕೇಳಿ ನೋಡಿ, ಯಾರಾದ್ರೂ ಒಬ್ರು ಎಸ್ ಅನ್ನಲ್ಲ, ಆದ್ರೂ ಹಿಂಟ್ ಕೊಡ್ತಾರೆ. ಪರಮೇಶ್ವರ್ ಅವರ ಸ್ಟೈಲಲ್ಲೇ ಹೇಳೋದಾದ್ರೆ KN ರಾಜಣ್ಣ ಸೀನಿಯರ್ ನಾಯಕ, ಸುಮ್ಮನೆ ಡೈಲಾಗ್ ಹೊಡೆದಿರೋದಿಲ್ಲ, ಅವ್ರಿಗೆ ಯಾವುದೋ ಹಿಂಟ್ ಸಿಕ್ಕಿದೆ. ಹಾಗಾದ್ರೆ ವಾಟ್ ಇಸ್ ದಿಸ್ ಸೆಪ್ಟೆಂಬರ್ ಕ್ರಾಂತಿ ಸೀಕ್ರೆಟ್? ಮೇ 20, 2023 ಸಿದ್ದರಾಮಯ್ಯ ಎರಡನೇ ಬಾರಿ ಕರ್ನಾಟಕದ CM ಆಗಿ ಅಧಿಕಾರವನ್ನ ವಹಿಸಿಕೊಂಡ ದಿನ. 2013ರಲ್ಲಿಯೂ CM ಆಗಿದ್ದ ಸಿದ್ದರಾಮಯ್ಯ ಎಷ್ಟು ದಿನ ಅಧಿಕಾರದಲ್ಲಿರ್ತಾರೆ ಅನ್ನೋ ಚರ್ಚೆ ಅವರು CM ಆದ ದಿನದಿಂದಲೂ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಒಪ್ಪಂದ ಆಗಿದೆ. 2.5 ವರ್ಷದ ನಂತರ CM ಪಟ್ಟವನ್ನ DKಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರು ಒಮ್ಮೆ ಹೌದು ಎನ್ನುವ, ಇನ್ನೊಮ್ಮೆ ಇಲ್ಲ, ನಮಗೇನು ಗೊತ್ತಿಲ್ಲ ಎಂದು ಹೇಳೋ ಮಾತು. CM ಕುರ್ಚಿ ಹತ್ತಿದ ದಿನದಿಂದ ಈ ಮಾತನ್ನ ಬಹುತೇಕ ನಾಯಕರು ಹೇಳ್ತಾನೆ ಇದ್ದಾರೆ. ಆದರೆ CM ಆಗುವ ಮುನ್ನ ನಡೆದ ಸಭೆಯಲ್ಲಿ ಭಾಗವಹಿಸಿದವರು ಕೇವಲ 5: ಸಿದ್ದರಾಮಯ್ಯ, DK ಶಿವಕುಮಾರ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ. KC ವೇಣುಗೋಪಾಲ್, ಸುರ್ಜೇವಾಲಾ ಮೊದಲಾದವರಿಗೂ ಗೊತ್ತು ಎಂತಾರೆ. ಆದರೆ ಕಣ್ಣಾರೆ ಕಂಡವರಿಲ್ಲ. ಆ ಸಭೆಯಲ್ಲಿ ಏನಾಗಿದೆಯೋ ಏನೋ, ಅವರನ್ನ ಬಿಟ್ಟು ಉಳಿದವರಿಗೆ ಗೊತ್ತಿಲ್ಲ. ಹೀಗಿರುವಾಗಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಮುಗಿಯುತ್ತಾ ಬಂದಿದೆ. ಅಕ್ಟೋಬರ್ ವೇಳೆಗೆ ಸಿದ್ದು ಸರ್ಕಾರಕ್ಕೆ 2.5 ವರ್ಷ. ಸೆಪ್ಟೆಂಬರ್ ನಂತರ ಕ್ರಾಂತಿ, KN ರಾಜಣ್ಣ ಕಹಳೆ. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿರುವ ಸಚಿವ KN ರಾಜಣ್ಣ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಕಹಳೆಯನ್ನ ಮೊಳಗಿಸಿದ್ದಾರೆ. ಸೆಪ್ಟೆಂಬರ್ ಎಂದರೆ ಸೆಪ್ಟೆಂಬರ್ ಅಲ್ಲ, ಸೆಪ್ಟೆಂಬರ್ ಮುಗಿದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ. ರಾಜ್ಯ ರಾಜಕೀಯ ಸ್ಫೋಟಗೊಂಡಿದ್ದೇ ಆಗ. ಸಡನ್ ಸಂಚಲನ, ಏನು ಆಗೋದಿಲ್ಲ ಕಣ್ರಿ ಎಂದು ನೆಮ್ಮದಿಯಾಗಿ ಹೇಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದ ನಾಯಕರೆಲ್ಲ ದಡಕ್ಕಂತ ಎದ್ದು ಕುಳಿತಿದ್ದೇ ಆಗ. ಅದಕ್ಕೆ ಕಾರಣವಾಗಿದ್ದು KN ರಾಜಣ್ಣ ಅವರ ಅದೊಂದೇ ಒಂದು ಡೈಲಾಗ್. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ. ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ. KN ರಾಜಣ್ಣ ಇಂಥದ್ದೊಂದು ಹೇಳಿಕೆ ಕೊಡ್ತಾ ಇದ್ದಂತೆ ಎಲ್ಲರೂ ಶಾಕ್ ಆಗಿದ್ರು. ಮೊದಲಿಗೆ ಎಲ್ಲರೂ ಭಾವಿಸಿದ್ದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಕಡೆಗೆ, ಸತೀಶ್ ಜಾರಕಿಹೊಳಿ ಬಳಿಗೆ. ಅಲ್ಲ, ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು.
ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ. ನನ್ನ ಗಮನಕ್ಕೆ ಯಾವುದೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಆದರೂ ಕೂಡ ನನಗೆ ಯಾವುದೂ ಅಂಥ ವಿಚಾರಗಳು ಗೊತ್ತಿಲ್ಲ. ಅವರವರು ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ, ಅವ್ರ ಹೇಳಿಕೆಗಳು ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಅದು ದಾಳಿ ಸಂದೇಶದಲ್ಲಿ ನಾವು ಹೋಗಿದ್ದು CM ಅವ್ರ ಜೊತೆ ಹೋಗಿದ್ದೀವಿ. ವಿಶೇಷವಾಗಿ ರಾಷ್ಟ್ರಪತಿಯವರ ಭೇಟಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ. ಸೊ ಅದ್ರ ಮೇಲೆ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠರನ್ನು ಭೇಟಿಯಾಗೋದು ಕೂಡ ಭೇಟಿಯಾಗಿದ್ದಾರೆ. ಅವ್ರ ಜೊತೆ ನಾವು ಕೂಡ ಭೇಟಿಯಾಗಿದ್ವಿ. ಸೊ ಅಷ್ಟು ಅಂಥದ್ದೇನು ವಿಶೇಷವಾದ ಏನು ಹೇಳುವಂಥದ್ದು ಏನಿಲ್ಲ. ಡೆಲ್ಲಿ ಭೇಟಿಯಲ್ಲಿ ನಾನು ಭೇಟಿಯಾದ್ವಿ, CM ಅವರು ಕೂಡ ಪರ್ಸನಲಾಗಿ ಭೇಟಿಯಾಗಿದ್ದಾರೆ, ನಾವು ಕೂಡ ಜನರಲಾಗಿ ಭೇಟಿಯಾಗಿದ್ದೀವಿ. ಅಷ್ಟೇ ಚರ್ಚೆ ನಡೀತಾ ಇದ್ದಾರೆ. ಬಹುಶಃ ಅದು ಇನ್ನೊಂದು ಸಾರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು, CM ಅವರು ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮಗೊಳಿಸ್ತಾರೆ. ಅದು ಗೊತ್ತಿಲ್ಲ ರೀ. ಗೃಹ ಸಚಿವರಿಗೂ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿದ್ರೆ ಅವರ ಪ್ರಕಾರ ಏನೋ ಸ್ವಲ್ಪ ಚೇಂಜಸ್ ಆಗಬಹುದು, CM ಬದಲಾವಣೆಯೆಲ್ಲ ಇಲ್ಲ ಅಂತಾರೆ. ಹಾಗಾದ್ರೆ ಸೆಪ್ಟೆಂಬರ್ ನಂತರ ನಡೆಯೋ ಕ್ರಾಂತಿಯಾದ್ರೂ ಏನು? CM ಚೇಂಜ್ ಆಗ್ತಾರಾ? ಮಂತ್ರಿಗಳು ಚೇಂಜ್ ಆಗ್ತಾರಾ? ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಗೆ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿ ನೀವು. ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಗೆ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿ ನೀವು. ನನಗೆ ಗೊತ್ತಿಲ್ಲ. ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಗೆ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿ ನೀವು. ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ಸಿನಲ್ಲೊಂದು ಸಂಚಲನ ಶುರುವಾಗಿದೆ. ನಮಗೂ ಒಂದು ಚಾನ್ಸ್ ಸಿಗಬಹುದಾ ಅನ್ನೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ನಿರೀಕ್ಷೆ. ಲೆಕ್ಕಾಚಾರ ಬೇರೆನೇ ಇದೆ. ಅದಕ್ಕೆ CM ಸಿದ್ದರಾಮಯ್ಯ ಕೊಟ್ಟಿರೋ ಉತ್ತರನೂ ಅಷ್ಟೇ ಕ್ಲೀನ್ ಆ್ಯಂಡ್ ಕ್ಲಿಯರ್. ಅದೆಲ್ಲದಕ್ಕೆ ಮುಂಚೆ ಯಾವ ಟೀಮ್ ಹೇಳ್ತಿರೋದು ಕರೆಕ್ಟು, ಯಾರ ಟೀಮ್ ಹೇಳ್ತಿರೋದು ಫುಲ್ ರಾಂಗು? ಮಾಹಿತಿ ಇಲ್ಲ. ಸರ್ಕಾರದ ಒಂದು ಭಾಗ ರಾಜಣ್ಣ ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಅವರನ್ನು ಕೇಳಬೇಕು. ಬೇರೆಯವ್ರು ಕೇಳಿದ್ರೆ ಅದಕ್ಕೆ ಅರ್ಥ ಬರೋದು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವರು ಹಿರಿಯ ಸಚಿವರಿದ್ದಾರೆ, ಅವರಿಗೆ ಮಾಹಿತಿ ಇದೆ. ಅವರು ಯಾವ ಅರ್ಥದಲ್ಲಿ ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೀವು ಅವರನ್ನು ಮತ್ತು ಮುಖ್ಯಮಂತ್ರಿಗಳನ್ನು ಕೇಳಬೇಕು, ಪಕ್ಷದ ವರಿಷ್ಠರನ್ನು ಕೇಳಬೇಕು. ಇದು DK ಸುರೇಶ್ ಅವರ ಮಾತು. DK ಶಿವಕುಮಾರ್ ಹೃದಯ, ಮೆರಳು ಎಲ್ಲವೂ ಆಗಿರುವ DK ಸುರೇಶ್ ಈಗ DK ಶಿವಕುಮಾರ್ ಅವರ ತಮ್ಮ. ಅವರು ಹೇಳ್ತಾ ಇರೋದೇ ಅದನ್ನೇ. ತೇಟು ಅಣ್ಣನಂತೆಯೇ ಡೈಲಾಗ್ ಹೊಡಿತಿದ್ದಾರೆ. ಆದರೆ ವೀಕ್ಷಕರೇ, DK ಸುರೇಶ್ ಅವರಿಗೆ ನಿಜವಾಗಿಯೂ 2 ವರ್ಷದ ಹಿಂದೆ ನಡೆದ ಮೀಟಿಂಗ್ ದಾರೆ. ಅದು ಪವರ್ ಸೆಂಟರ್ ಮಾತು. ಅಂದ್ಮೇಲೆ ಗೆಲ್ಲೋದು ಇರುತ್ತೆ, ಸೋಲೋದು ಇರುತ್ತೆ. ಆದ್ರೆ ಆಟ ಆಡ್ಲೇಬೇಕು. ಅಂತಹ ಗೇಮ್ ಪ್ಲಾನ್ ಮಿಸ್ಟರಿ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಹಿಸ್ಟರಿ ಪಾಠ ಹೇಳುತ್ತೆ, ಹಿಸ್ಟರಿ ಪಾಠ ಕಲಿಸುತ್ತೆ. ಸಿದ್ದರಾಮಯ್ಯ ಅವರ ಪಾಲಿಗೆ ವರವಾಗಿರೋದು ಚರಿತ್ರೆ. ಚರಿತ್ರೆಯ ಪುಟಗಳನ್ನ ಮುಂದಿಟ್ಟಿರುವಂತ ಸಿದ್ದರಾಮಯ್ಯ ಟೀಮ್ಗೆ ವರವಾಗಿರೋದು ಜಸ್ಟ್ 2 ವರ್ಷಗಳ ಹಿಂದಷ್ಟೇ ನಡೆದ ಎಲೆಕ್ಷನ್ ರಿಸಲ್ಟ್. ಇನ್ನು ಬಿಜೆಪಿಯ ಡೌನ್ಫಾಲ್. ಸರ್ಪ್ರೈಸ್ ಆಯ್ತಾ? ಜಸ್ಟ್ ವಾಚ್ ಇಟ್. DK ಶಿವಕುಮಾರ್ ಅವರು ಈಗಾಗಲೇ ಈ ಬಾರಿಯ ಬಾಕಿ 2.5 ವರ್ಷಕ್ಕೆ CM ಆಗೋದಷ್ಟೇ ಇಲ್ಲ, ಮುಂದಿನ ಚುನಾವಣೆಯ ಪ್ಲಾನ್ ಕೂಡ ರೆಡಿ ಮಾಡಿಕೊಂಡೇ ಅಖಾಡಕ್ಕೆ ಧುಮುಕಿದ್ದಾರೆ. DK ಶಿವಕುಮಾರ್ ಗೇಮ್ ಪ್ಲಾನ್ ಪಕ್ಷದ ಶಾಸಕರ ಬೆಂಬಲ ಗಳಿಸುವುದು. 138ರಲ್ಲಿ ಕನಿಷ್ಠ 70 ಶಾಸಕರ ಬೆಂಬಲ ಗಳಿಸುವುದು. ಈಗಾಗಲೇ ಶಾಸಕರ ಬೆಂಬಲ ಪ್ಲಾನ್ ಆಕ್ಟಿವ್. ಪ್ರತಿದಿನವೂ ಶಾಸಕರ ಭೇಟಿಗೆ ಸಮಯ ನಿಗದಿ, ಇಲಾಖೆಯ ಕೆಲಸ ಮಾಡಿಸುವುದು ಮತ್ತು 2028ರ ಟಿಕೆಟ್, 2028ರ ಎಲೆಕ್ಷನ್ಗೆ ಎಲ್ಲ ರೀತಿಯ ಸಹಾಯದ ಭರವಸೆ. ಇದಿಷ್ಟು ಭರವಸೆಯನ್ನ ಈಡೇರಿಸಿಕೊಟ್ಟು ತಮ್ಮ CM ಹಾದಿ ಸುಗಮಗೊಳಿಸಿಕೊಳ್ಳುವುದಕ್ಕೆ DK ಶಿವಕುಮಾರ್ ಪ್ಲಾನ್ ರೆಡಿ ಇದೆ. ಆದ್ರೆ ಸಿದ್ದರಾಮಯ್ಯ ಟೀಮ್ ಸೈಲೆಂಟ್ ಆಗೇನೂ ಇಲ್ಲ.
ಗೊತ್ತಿಲ್ಲಪ್ಪ, ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಆಗಿದ್ದು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ ರೀ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ನೋವೇ ಚಾನ್ಸೇ ಇಲ್ಲ, ಸಿದ್ದರಾಮಯ್ಯ ಚೇಂಜ್ ಆಗಲ್ಲ, ನಾವಿರೋದು ಯಾಕೆ, ನಾವು ಸುಮ್ಮನೆ ಬಿಟ್ಬಿಡ್ತೀವ ಅಂತಾರೆ ರಾಯರೆಡ್ಡಿ. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ಎಲ್ಲ ಹೈಕಮಾಂಡ್ ಯಾವಾಗ ಪ್ರವೇಶ ಮಾಡುತ್ತೆ? ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡ್ಬೋದು. ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗಿದೆ. ಬಿಕಾಸ್ ಈಸ್ ಎ ಮಾಸ್ ಲೀಡರ್. ಡೌಟೇ ಇಲ್ಲ, ಸಿದ್ದರಾಮಯ್ಯ ಮಾಸ್ ಲೀಡರ್. ರಾಯರೆಡ್ಡಿ ಅವರಷ್ಟೇ ಇಲ್ಲ, ಕಾಂಗ್ರೆಸ್ಸಿನ ಯಾವೊಬ್ಬ ಶಾಸಕರು ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ಲ ಅನ್ನೋದಿಲ್ಲ. ಸಿದ್ದರಾಮಯ್ಯ ಅವರು ಈ ಬಾರಿ ಹಲವು ನಾಯಕರ ಮಾತುಗಳಿಗೆ ಕಿವಿ ಕೊಡ್ತಿದ್ದಾರೆ. ನಾವೇನು ಕಮ್ಮಿ ಇದ್ದೀವ, ಸ್ಟ್ರಾಂಗ್ ಮಾಡ್ತೇವೆ ಅಂತಾರೆ ರಾಯರೆಡ್ಡಿ. ಇಷ್ಟಕ್ಕೂ ರಾಯರೆಡ್ಡಿ ಅವರು ಇಂಡೈರೆಕ್ಟ್ ಆಗಿ ಒಂದು ಗೇಮ್ ಪ್ಲಾನ್ ಕ್ಲೂ ಕೂತಿದ್ದಾರೆ. ಸಿದ್ದರಾಮಯ್ಯ ಮನಸ್ಸು ಬದಲಿಸಿದ್ದಾರೆ. ಸಿದ್ದರಾಮಯ್ಯ ಗೇಮ್ ಪ್ಲಾನ್, ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತಿದೆ ಸಿದ್ದು ಟೀಮ್. ಸತೀಶ್ ಜಾರಕಿಹೊಳಿ, ಮಹದೇವಪ್ಪರಿಂದ ಫುಲ್ ಟೈಮ್ ಸಿಎಂ ಜಪ. ಸಿದ್ದು ಟೀಮ್ ಮೇಲೆ ಡಿಕೆ ಟೀಮ್ ಗೂಢಚಾರಿಕೆ ಹೇಳುತ್ತಿರುವ ಸಿದ್ದು ಬಣ. ಮೂಡ ಕೇಸ್ ದಾಖಲೆ ಬಹಿರಂಗ ಹಿಂದೆ ಡಿಕೆ ಟೀಮ್ ಕೈವಾಡ ಆರೋಪ. ಆರ್ಸಿಬಿ ವಿಜಯೋತ್ಸವದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದ ಆರೋಪ. ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದಿದ್ದು ಡಿಕೆ, ಹೆಸರು ಮಾತ್ರ ಸಿದ್ದರಾಮಯ್ಯಗೆ. ಸಿದ್ದರಾಮಯ್ಯ ಟೀಮ್ ಪ್ರಕಾರ ರಾಜ್ಯದಲ್ಲಿನ ಮೂಡ ವಾಲ್ಮೀಕಿ ನಿಗಮ ಸೇರಿದಂತೆ ಹಲವು ಹಗರಣಗಳು ಬೀದಿಗೆ ಬಂದಿದ್ದು ಕಾನೂನು ಸುವ್ಯವಸ್ಥೆ ವೈಫಲ್ಯಗಳಿಗೆ ಕಾರಣವಾದವರು ಡಿಕೆ. ಆದರೆ ಕೆಟ್ಟ ಹೆಸರು ಬಂದಿದ್ದು ಮಾತ್ರ ಸಿದ್ದರಾಮಯ್ಯ ಅವರಿಗೆ. ಇದನ್ನೇ ಪಟ್ಟು ಹಿಡಿದಿರುವಂತಹ ಸಿದ್ದರಾಮಯ್ಯ ಸೆಪ್ಟೆಂಬರ್ ಕ್ರಾಂತಿಗೂ ಮೊದಲೇ ಹೈಕಮಾಂಡ್ಗೆ ಸಂದೇಶ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಥಾನ ಬಿಡುವುದಿಲ್ಲ, ನ್ಯಾಯಯುತವಾಗಿ ಸ್ಥಾನ ಪಡೆಯಲಿ, ಷಡ್ಯಂತ್ರ ಮಾಡ್ತೀನಿ ಅಂದ್ರೆ ಬಿಡಲ್ಲ ಎಂಬ ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಸಿದ್ದು ಟೀಮ್ ಹೇಳ್ತಿರೋ ಮಾತುಗಳಲ್ಲಿ ಮಾತ್ರ ಹೈಕಮಾಂಡ್ ಫೈನಲ್ ಅನ್ನೋ ಮಾತು ಕೇಳ್ತಾ ಇದೆ. ಈಗ ನೋಡಿ ಸರ್, ನಾನು ಪದೇ ಒಂದೇ ಹೇಳೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಯಾವಾಗ ಬೇಕಾದ್ರೂ ನಿರ್ಧಾರ ತೊಗೊಳ್ಬೋದು, ನಾಳೆನೇ ನಿರ್ಧಾರ ತೊಗೊಳ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ. ನಾನಿಲ್ಲಿ, ರಾಜಣ್ಣ ಇಲ್ಲಿ, ಮತ್ತೊಬ್ಬ ಇಲ್ಲಿ, ನಮ್ಮ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ. ಯಾರು ಅದನ್ನ ಅವ್ರನ್ನೇ ಕೇಳಬೇಕು ನೀವು. ಇದು ಸಿದ್ದು ಟೀಮ್ ವಾದ. ಡಿಕೆ ಟೀಮ್ನಲ್ಲಿ ಗುರುತಿಸಿಕೊಂಡವರ ವಾದವನ್ನ ಕೇಳಿಬಿಡಿ. 2 ಟೀಮ್ಗೆ ಸೇರದೆ ಇರುವವರ ವಾದವನ್ನು ಕೇಳಿದ್ರೆ ಬೇರೆಯೇ ಮೆಸೇಜ್ ಸಿಗುತ್ತೆ. ಆದ್ರೆ ಕ್ಯಾಬಿನೆಟ್ಗೆ ಸೇರಬೇಕು ಎಂದುಕೊಂಡಿರುವವರ ವಾದವೇ ಬೇರೆ ಇರುತ್ತೆ. ಅದಕ್ಕೂ ನಾನು ಹಕ್ಕಿದೆ, ಕೇಳ್ತೀನಿ. ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡೋದು ಇಲ್ಲಿ ಮಾಡೋರಲ್ಲ. ಅದೆಲ್ಲ ಮುಂದಿನ ದಿನದಲ್ಲಿ ನಡೀತದ ಪ್ರಗತಿ. ಕೊಡ್ದೋದ್ರು ನನಗೇನು ಬೇಸರ ಇಲ್ಲ, ನಾನೇನು ಭಿನ್ನಮತಿ ಮಾಡೋನಲ್ಲ, ಪಕ್ಷದ ವಿರೋಧ ಚಟುವಟಿಕೆ ಮಾಡೋದೇ ಇಲ್ಲ. ನಾನು ಏನು ಕ್ರಾಂತಿ ಆಗ್ಬೋದಂದರೆ ಒಂದಿಷ್ಟು ಬದಲಾವಣೆಗಳು ಆಡ್ಬೋದು, ಏನೋ ಗೊತ್ತಿಲ್ಲ. ಬಿಟ್ಟರೆ ಇನ್ನೆಂಥ ಕ್ರಾಂತಿ ಆಗುತ್ತೆ? ಕ್ರಾಂತಿ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಕ್ರಾಂತಿ ಗೀತಿಯಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ನನಗೆ ಗೊತ್ತಿಲ್ಲ, ರಾಜಣ್ಣರನ್ನೇ ಕೇಳಬೇಕು, ನನಗೆ ಯಾವುದು ಗೊತ್ತಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಕೂಗು ಕೇಳಿ ಬರ್ತಾ ಇದೆ. ರಾಜಣ್ಣ ಅವರು ಇವತ್ತು ಹೇಳ್ತಾರೆ ನವೆಂಬರಲ್ಲಿ ಸೆಪ್ಟೆಂಬರಲ್ಲಿ ಬದಲಾವಣೆ ಆಗುತ್ತೆ. ವಿಚಾರಗಳು ಬಿಟ್ರಪ್ಪ, ಸಿಎಂ ವಿಚಾರ ಎಲ್ಲ ಈಗ ಇದಾರೆ. ಸಿಎಂ ಭದ್ರವಾಗಿ ಆ ವಿಚಾರ ಬಂದಾಗ ಹೈಕಮಾಂಡ್ ಚರ್ಚೆ ಮಾಡ್ತಾರೆ, ನಾವು ಅದ್ರ ಬಗ್ಗೆ ಎಲ್ಲ ರಿಯಾಕ್ಷನ್ ಮಾಡಲ್ಲ. ಹೀಗಿದೆ ಪರಿಸ್ಥಿತಿ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಹೈಕಮಾಂಡ್ ಎದುರು ಸಿದ್ದರಾಮಯ್ಯ ಇಡ್ತಾ ಇರೋ 2ನೇ ವಾದ ಏನ್ ಗೊತ್ತಾ? ಅವರ ಈ ವಾದಕ್ಕೆ ಬಲ ಕೊಟ್ಟಿರೋದು ಯಡಿಯೂರಪ್ಪ ಮತ್ತು ದೇವೇಗೌಡರು. ಯಡಿಯೂರಪ್ಪ ಅವರನ್ನ ಕೆಳಗೆ ಇಳಿಸಿದ ಮೇಲೆ ಬಿಜೆಪಿ ಸ್ಥಿತಿ ಎಲ್ಲಿಗೆ ಬಂತು ಅನ್ನೋದು ಗೊತ್ತಿದೆ ಅಲ್ವಾ? ಆ ಪರಿಸ್ಥಿತಿ ನಮಗೂ ಬರಬೇಕಾ ಅನ್ನೋ ವಾದವನ್ನ ಸಿದ್ದರಾಮಯ್ಯ ಬಣದ ವಾದಕ್ಕೆ ಪವರ್ ಕೊಟ್ಟಂತಿದೆ. ಯಡಿಯೂರಪ್ಪ ಕೆಳಗಿಳಿಸಿದ್ದಕ್ಕೆ ಬಿಜೆಪಿ ಏನಾಯ್ತು? ಸಿದ್ದು ಟೀಮ್ ವಾದಕ್ಕೆ ಬಲ ಕೊಟ್ಟ ಬಿಜೆಪಿ ಡೌನ್ಫಾಲ್. ಸಿದ್ದು ಟೀಮ್ಗೆ ಪ್ಲಾನ್ 2. ಖರ್ಗೆ ಬರೋದಾದ್ರೆ ನಮ್ಮ ವಿರೋಧ ಇಲ್ಲ.
2028ಕ್ಕೂ ಸಿದ್ದು ನಾಮಬಲ ಬೇಕೇ ಬೇಕು. ಮೈಸೂರು ಭಾಗದಲ್ಲಿ ಈಗಲೂ ದೇವೇಗೌಡರೇ ಮಾಸ್ ಲೀಡರ್. ಸಿಎಂ ಬದಲಾವಣೆ ಆಗೋದಾದ್ರೆ ಸಿಎಲ್ಪಿ ಸಭೆ ಮಾಡಿ ನಿರ್ಧಾರ ಮಾಡಿ. ಯಾರಿಗೆ ಹೆಚ್ಚು ಬೆಂಬಲ ಇದೆಯೋ ಅವರು ಸಿಎಂ ಆಗಲಿ. ಯಡಿಯೂರಪ್ಪ ಪದತ್ಯಾಗದ ನಂತರ ಬಿಜೆಪಿ ಸ್ಥಿತಿ ಏನಾಗಿದೆ ಗೊತ್ತಲ್ಲ. ಸಿದ್ದೂರನ್ನ ಕೆಳಗಿಳಿಸಿದರೆ 2023ರ ಬಿಜೆಪಿ ಸ್ಥಿತಿ ಕಾಂಗ್ರೆಸ್ಗೂ ಬರುತ್ತದೆ. ಇಂಥದ್ದೊಂದು ವಾದವನ್ನ ಮುಂದಿಟ್ಟಿದೆ ಸಿದ್ದು ಟೀಮ್. ಕೆಎನ್ ರಾಜಣ್ಣ ಅವರನ್ನ ಬಿಟ್ರೆ ಕಾಂಗ್ರೆಸ್ಸಿನ ಯಾವೊಬ್ಬ ನಾಯಕರು ಸೆಪ್ಟೆಂಬರ್ ನಂತರದ ಕ್ರಾಂತಿಯ ಕತೆ ಹೇಳುತ್ತಿಲ್ಲ. ಕೆಎನ್ ರಾಜಣ್ಣ ಒಂದು ಟೂಲ್ ಆಗಿದ್ದಾರೆಯಷ್ಟೇ. ಹೋಮ್ ಮಿನಿಸ್ಟರ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್, ಬಸವರಾಜ ರಾಯರೆಡ್ಡಿಯಂತಹ ಸೀನಿಯರ್ ನಾಯಕರೇ. ಕೆಎನ್ ರಾಜಣ್ಣ ಮಾತಿನಲ್ಲಿ ಸತ್ಯ ಇದೆ ಅನ್ನೋದನ್ನ ಒಪ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಉದಯ್ ಗೌಡ, ಬೇಳೂರು ಗೋಪಾಲಕೃಷ್ಣ ಹೀಗೆ ಯಾರೊಬ್ಬರು ರಾಜಣ್ಣ ಮಾತಿನಲ್ಲಿ ಸತ್ವ ಇದೆ ಅಂತಿಲ್ಲ. ಹೋಗಲಿ, ಖುದ್ದು ಸಿದ್ದರಾಮಯ್ಯ ಕೂಡ ಕೆಎನ್ ರಾಜಣ್ಣ ಮಾತನ್ನ ಒಪ್ಪಿಕೊಂಡಿಲ್ಲ. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ಬೆಟರ್ ಟು ಇಗ್ನೋರ್ ಇಟ್. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ದಿಸ್ ಈಸ್ ಪ್ರೀ ಕ್ಲೈಮ್ಯಾಕ್ಸ್. ಕ್ಲೈಮ್ಯಾಕ್ಸ್ ಬೇರೆನೇ ಇರುತ್ತೆ. ಗೇಮ್ ಮುಗ್ದಿಲ್ಲ. ಈ ಬಾರಿಯ ಆಟ ಈಗಿನ್ನು ಶುರುವಾಗಿದೆ. ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರಿ. ಪಿನ್ ಟು ಪಿನ್ ಡೀಟೇಲ್ಸ್ ತಿಳ್ಕೊಳ್ತಾ ಇರಿ. ಇದು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.